ಹಿಂದಿನೂ ಮಾತಾಡಿ ಎಲ್ಲನೂ ಮಾತಾಡಿ, ಬಟ್ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂದರೆ ಇವಾಗ ನಮ್ಮ ತಾಯಿಗೆ ATMಗೆ ಹೋದರೆ ಪಿನ್ ಹಾಕಕ್ಕೆ ಬರಲ್ಲ, ಯಾರಾದರೂ ಪಕ್ಕದಲ್ಲಿರೋರ ಹತ್ರ ಕೇಳ್ತಾರೆ. ಅಂಥವರು ನಾಳೆ ದಿವಸ ಏನಾಯ್ತು ಬ್ಯಾಂಕಿಗೆ ಹೋದಾಗ ನನಗೆ ಹಿಂದಿ ಬರಲ್ಲ ಅಂತ ಅಂದರೆ ನಮ್ಮಮ್ಮ ಆಟೋ ಹಿಡ್ಕೊಂಡು ಬಸ್ ಹಿಡ್ಕೊಂಡು ಹೋಗಿ ಬಂದು ಅವ್ರು ಹೋಗಿದ್ದ ಕೆಲಸ ಆಗ್ದಿರಾ ಅಲ್ಲಿ ನನಗೆ ಕನ್ನಡ ಬಂದಿಲ್ಲಪ್ಪ ನಾನು ವಾಪಸ್ ಬಂದೆ ಅಂತಂದರೆ ಹೆಂಗಿರುತ್ತೆ? ಅರ್ಥ ಮಾಡ್ಕೊಳ್ಳಿ, ಇದು ಬೇಸಿಕ್ಕು. ಎಲ್ಲರೂ ಎಜುಕೇಟೆಡ್ ಅಲ್ಲ, ಎಲ್ರಿಗೂ ಹಿಂದಿ ಬರಲ್ಲ ಅಂತಲ್ಲ, ಎಲ್ರಿಗೂ ಕನ್ನಡ ಬರಲ್ಲ ಅಂತಲ್ಲ. ಎಫರ್ಟ್ ಹಾಕಿದ್ರೆ ಎಲ್ಲ ಮಾಡ್ಬೋದು. ಇಲ್ಲಿ ಬಂದು ತಿಂದು ಸಂಬಳ 30ನೇ ತಾರೀಕು 1ನೇ ತಾರೀಕು ಸಂಬಳ ತಗೊಳಕ್ಕಾಗುತ್ತೆ, ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತ ಅಂದರೆ ಏನಾದರೂ ಬಂದ್ಬಿಡುತ್ತೆ ಬಾಯಲ್ಲಿ. ಇರೋದು ಬೆಂಗಳೂರಲ್ಲಿ ಏನೇನು ಹಾಕಿದ್ರು ಬೋರ್ಡಲ್ಲಿ, ಅದಾದಮೇಲೆ ಏನಾಯಿತು ಯಾರೋ ಸಂಘ ಬಂದ್ಬಿಟ್ಟು ಪ್ರೊಟೆಸ್ಟ್ ಮಾಡೋದಲ್ಲ ಸರ್, ಇದೆಲ್ಲ ಬೇಸಿಕ್ ಕಾಮನ್ ಸೆನ್ಸು, ಎಲ್ಲರೂ ಅವರೇ ಬೆಳೆಸ್ಕೋಬೇಕು. ತಪ್ಪೇನಾಗಿದೆ ಅಂದರೆ ಕನ್ನಡದವ್ರಿಗೆ ವಿಶಾಲವಾದ ಮನಸ್ಸು ಅನ್ನೋದು ಒಂದು ಹಬ್ಬುಬಿಟ್ಟಿದೆ, ಅದನ್ನು ಬೇರೆ ಸ್ಟೇಟ್ ಅವ್ರು ಅಡ್ವಾಂಟೇಜ್ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಇಲ್ಲಿ ಒಬ್ಬ ಲ್ಯಾಂಡ್ ಓನರ್ ಯಾವನಾದರೂ ಇತ್ತು ಅಂತ ಅಂದರೆ, ಒಬ್ಬ ಲೋಕಲ್ ಫ್ಯಾಮಿಲಿ ಏನಾದರೂ ರೆಂಟ್ಗೆ ಹೋಗ್ತೀನಿ ಅಂದರೆ ಒಂದು 10,000 ರೂಪಾಯಿ ಕೊಡ್ತೀವಿ ಅಂತಂದರೆ ಕೊಡಲ್ಲ. ಅವ್ರಿಗೇನು ಬೇಕು? ರೆಂಟ್ ಬೇಕು. 3 ಜನ ಬ್ಯಾಚುಲರ್ಸ್ ಬೇರೆ ಊರಿಂದ ಬಂದು ಅವ್ರು ಯಾವ ಕರ್ಮಕಾಂಡ ಮಾಡಿದ್ರು ಪರವಾಗಿಲ್ಲ, ಅವ್ರಿಗೆ ರೆಂಟ್ ಬೇಕು. ಇದೆಲ್ಲ ಸ್ಟಾರ್ಟ್ ಆಗ್ತಾ ಇರೋದು ಅಲ್ಲಿಂದ ತಾನೇ. ಹೋಗ್ದಿರಾ ಇದು ಯಾವುದೋ ಒಂದು ಸಂಘ ಮಾಡಬೇಕು, ಗೌರ್ಮೆಂಟ್ ಮಾಡಬೇಕು ಅನ್ನೋದಲ್ಲ. ಎಲ್ಲರೂ ಇದನ್ನು ಅವ್ರವ್ರ ಕನ್ಸರ್ನ್ನ ರೈಸ್ ಮಾಡಬೇಕು, ಆವಾಗಲೇ ಇದು ಸ್ಟಾಪ್ ಆಗೋದು. ಇದಿಲ್ಲ ಅಂತ ಅಂದರೆ ಇವತ್ತು ಕನ್ನಡ ಬರಲ್ಲ, ಹಿಂದಿ ಮಾತಾಡ್ತೀನಿ ಅಂತಾರೆ, ನಾಳೆ ಇನ್ನೊಂದೇನೋ ಹೇಳ್ತಾರೆ, ಎಲ್ಲ ಆಗುತ್ತೆ. ಹಿಂದಿ ರಾಷ್ಟ್ರ ಭಾಷೆ, ಎಲ್ಲರೂ ಅದನ್ನು ಕಲೀಲೇಬೇಕು ಅಂತ ಮಿಸ್ಲೀಡ್ ಮಾಡೋರಿಗೆ ಏನು ಹೇಳ್ತೀರಾ? ಚಪ್ಪಲಿ ತಗೊಂಡು ಹೊಡಿಬೇಕು ಸರ್.